ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಫಿನಾಲೆ ವಾರದಲ್ಲಿ ಒಟ್ಟಾರೆಯಾಗಿ ನಮ್ಮ ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಮಿಡ್ ವೀಕ್ ಎಲಿಮಿನೇಷನ್ಗೆ ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಗಿಲ್ಲಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ರಘು, ಅಶ್ವಿನಿ ಗೌಡ, ಕಾವ್ಯ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ನ ಸಲುವಾಗಿ ಹೊರ ಹೋಗಲು ನಾಮಿನೇಟ್ ಆಗಿದ್ದರು ಅಂತ ಹೇಳ್ಬೋದು. ಈಗಾಗಲೇ ನಾನು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೇನೆ. ನಮ್ಮ ಧ್ರುವಂತ್ ಅವರು ಔಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಒಂದು ವಿಭಿನ್ನ ರೀತಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ಗೆ ಕರೆದಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಎಲ್ಲರನ್ನು ಕೂಡ ಒಂದೊಂದು ದೂರದಿಂದ ಹೊರಗಡೆ ಹಾಕ್ತಾರೆ. ಅದಾದ ನಂತರ ಯಾರು ಬಿಗ್ ಬಾಸ್ ಮನೆಯೊಳಗೆ ರೀ ಎಂಟ್ರಿ ಕೊಡ್ತಾರಲ್ಲ ಅವರು ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗೋದ್ರ ಮುಖಾಂತರ ಟಾಪ್ 6 ಆಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟಾಪ್ 6 ಸ್ಪರ್ಧೆಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಹೊರಗೆ ಹೋಗಿರುವಂತ ಒಬ್ಬ ಸ್ಪರ್ಧಿ ರೀ ಎಂಟ್ರಿ ನಮ್ಮ ಬಿಗ್ ಬಾಸ್ ಮನೆಗೆ ಕೊಡದಿದ್ದಾರೆ. ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಔಟ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಧ್ರುವಂತ್ ಅವರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಒಂದು ಟೂರಿಂದ ಆಚೆ ಹೋಗ್ತಾರೆ. ಅದಾದ ನಂತರ ವಾಪಸ್ಸೇ ಬರುವುದಿಲ್ಲ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಾರದಲ್ಲಿ ನಮ್ಮ ಹೊರ ಹೋಗುತ್ತಿರುವಂತಹ ಸ್ಪರ್ಧೆ ಆದಂತ ನಮ್ಮ ಧ್ರುವಂತ್ ಅವರಿಗೆ ಯಾರನ್ನು ಕೂಡ ನೇರವಾಗಿ ನಾಮಿನೇಟ್ ಮಾಡುವಂತ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ ಅಥವಾ ಸೇವ್ ಮಾಡುವಂತ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಅದರ ಜೊತೆಗೆ ಯಾರನ್ನು ಕೂಡ ನೇರವಾಗಿ ಫಿನಾಲಿಗೆ ಕಳಿಸುವಂತ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಯಾವ ಅಧಿಕಾರವನ್ನು ಕೂಡ ನಮ್ಮ ಅಲ್ಲಿ ಎಲಿಮಿನೇಟ್ ಆಗಿರುವಂತ ನಮ್ಮ ಧ್ರುವಂತ್ ಅವರಿಗೆ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಫಿನಾಲೆ ವಾರ ಆಗಿರೋದ್ರಿಂದ ಇನ್ನೇನು ಯಾವುದೇ ರೀತಿಯಾಗಿ ನಾಮಿನೇಷನ್ ಇಲ್ಲ, ಎಲಿಮಿನೇಷನ್ ಇಲ್ಲ. ಕೇವಲ ಇರುವುದು ನಮ್ಮ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸುವಂತ ಒಬ್ಬ ಸ್ಪರ್ಧಿ ಕೇವಲ ವಿನ್ನರ್ ಆಗುವುದು ಮಾತ್ರ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಯಾರಿಗೂ ಕೂಡ ಯಾವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಐ ಹೋಪ್ ಇನ್ನು ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. 3 ಜನ ಮೇಲ್ ಕಂಟೆಸ್ಟೆಂಟ್, ಇನ್ನು 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ ನ ಗೆಲ್ಲುವಂತ ನಿಜವಾದ ಅರ್ಹತೆ ಯಾರಿಗೆ ಇದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.